ಡೂಪ್ಲಿಕೇಟ್ 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 ಹೌದು ವೀಕ್ಷಕ, ಭಕ್ತರ ಶ್ರದ್ಧೆ ಭಕ್ತಿಗೂ ಕೂಡ ಧಕ್ಕೆ. ಎಲ್ಲಪ್ಪ ಇದೆಲ್ಲ ನಡೀತಾ ಇರೋದು ಎಲ್ಲಿ? ಬೀದರ್ ಜಿಲ್ಲೆಯ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಮಂದಿರದಲ್ಲಿ. ಅಲ್ಲಿ ನೀಡ್ತಿರುವಂತಹ ಭಂಡಾರದ ಅರಿಶಿಣ ಡೂಪ್ಲಿಕೇಟ್. ಹೌದು ವೀಕ್ಷಕ, ಎಲ್ಲಿದ್ದೀರಾ ಅಧಿಕಾರಿಗಳೇ? ಏನ್ ಮಾಡ್ತಿದ್ದೀರಾ ಜಿಲ್ಲಾರೋಗ್ಯ ಅಧಿಕಾರಿಗಳೇ? ಗುಡಿ ಗೋಪುರಗಳಲ್ಲಿಯೂ ಭ್ರಷ್ಟಾಚಾರ ಬೇಕಾ? ಭಕ್ತರ ಶ್ರದ್ಧೆ ಭಕ್ತಿಯೊಂದಿಗೆ ಚೆಲ್ಲಾಟ ಆಡುವುದಲ್ಲದೆ ಅವರ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀಳುತ್ತೆ ಅನ್ನೋದು ಇವರಿಗೆ ಗೊತ್ತಿಲ್ವಾ? ಚರ್ಮದ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅನ್ನೋದು ಇವರಿಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ರು ತಾವು ಸೈಲೆಂಟ್ ಇರೋದು ನೋಡಿದ್ರೆ ಸಾಕಷ್ಟು ಸಂಶಯಗಳು ಕೂಡ ಹುಟ್ಟು ಹಾಕ್ತಿದೆ. ಇನ್ನು ಅಲ್ಲಿ ಮಾರಾಟ ಮಾಡ್ತಾ ಇರೋ ಅರಿಶಿಣ ಕೂಡ ಡೂಪ್ಲಿಕೇಟ್ ಇರೋದು ತಾವು ಈ ವಿಡಿಯೋದಲ್ಲಿ ಕೂಡ ನೋಡಬಹುದಾಗಿದೆ. ಇನ್ನು ಅಲ್ಲಿ ಹೋಗಿ ಟ್ರಸ್ಟ್ ನ ಪದಾಧಿಕಾರಿಗಳು, ಅಧ್ಯಕ್ಷರು, ಮಂದಿರದ ಪೂಜಾರಿಗಳಿಗೆ ವಿಚಾರಿಸಿದ್ರೆ ಹೌದು ನಮ್ಮ ಗಮನದಲ್ಲೂ ಇದೆ ಅಂತ ಹೇಳ್ತಾರೆ ನೋಡಿ. ಆದ್ರೆ ಏನ್ ಮಾಡೋದು? ಸಾಕಷ್ಟು ಬಾರಿ ನಾವು ಕಂಪ್ಲೇಂಟ್ ಅನ್ನ ಮಾಡಿ ಮಾಡಿ ಸುಸ್ತಾಗಿದ್ದೇವೆ. ಜಿಲ್ಲಾರೋಗ್ಯ ಅಧಿಕಾರಿಗಳಿಗೆ ಸತತವಾಗಿ 3 ವರ್ಷದಿಂದ ಈ ಬಗ್ಗೆ ಮಾಹಿತಿಯನ್ನ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಟ್ರಸ್ಟ್ ನ ಅಧ್ಯಕ್ಷರು, ಪದಾಧಿಕಾರಿಗಳು ಹೇಳ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಕೂಡ ಅಲ್ಲಿ ಆಗ್ತಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಟ್ರಸ್ಟ್ ನವರು ನೀಡಿದ್ದಾರೆ. ಇನ್ನು ಕಂಪ್ಲೇಂಟ್ ಮಾಡಿರುವಂತಹ ಪ್ರತಿಯನ್ನ ಕೂಡ ಕೆಪಿ ನ್ಯೂಸ್ಗೆ ಅವರು ನೀಡಿದ್ದಾರೆ. ಇನ್ನು ಪೂಜಾರಿಗಳು ಹೇಳ್ತಾರೆ, ಭಕ್ತರು ಕೂಡ ಡೂಪ್ಲಿಕೇಟ್ ಅರಿಶಿಣವನ್ನ ದೇವರಿಗೆ ಅರ್ಪಿಸ್ತಿದ್ದಾರೆ. ಅಂದ್ರೆ ಭಂಡಾರದ ಅರಿಶಿಣ ದೇವರಿಗೆ ಅರ್ಪಿಸ್ತಿದ್ದಾರೆ. ಅವರು ಕೂಡ ಎಚ್ಚೆತ್ಕೊಂಡು ಪ್ರಶ್ನೆಯನ್ನ ಮಾಡಿ ಕೊಂಡ್ಕೊಳ್ಳೋದನ್ನ ಬಿಟ್ರೆ ಈ ಸಮಸ್ಯೆಗೆ ಬ್ರೇಕ್ ಬೀಳಬಹುದೇನೋ ಅಂತ ಉತ್ತರವನ್ನ ನೀಡ್ತಾರೆ. ಇನ್ನು ಒಟ್ಟಾರೆಯಾಗಿ ಅಲ್ಲಿರೋ ಭಂಡಾರದ ಅರಿಶಿಣ ಡೂಪ್ಲಿಕೇಟ್ ಅನ್ನೋದು ಖಚಿತ ಕೂಡ ಪಡಿಸಿದ್ದಾರೆ. ಇನ್ನು ಇವಾಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ತಾರಾ, ಇಲ್ಲ ಹೀಗೆ ಮುಂದುವರಿಯುತ್ತೋ ಅನ್ನೋದು ಕಾದು ನೋಡ್ಬೇಕಾಗಿದೆ. ಕೆಪಿ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ತಾವೇನಿದ್ದೀರಾ ಸರ್ ಇಲ್ಲಿ? ಮಲ್ಲಿಕಾರ್ಜುನ್ ಪೂಜಾರಿ ಅಂತ ಹೇಳಿ ದೇವಸ್ಥಾನ. ಅಂದ್ರೆ ಜನರ ಭಕ್ತಿ ಶ್ರದ್ಧೆ ಜೊತೆ ತಾವು ಆಟ ಆಡ್ಲತ್ತೀರಿ ಅಂತ ತಮ್ಗೆ ಅನ್ಸತ್ತಿಲ್ಲ? ಇಲ್ಲ ಜನರ ಜೊತೆ ಅಂತಿಲ್ಲ, ಭಕ್ತಿದಾಗ ದೇವಸ್ಥಾನದ ಸುತ್ತಮುತ್ತ ಬಹಳಷ್ಟು ಅಂಗಡಿಗಳು. ಈಗ ನಮ್ಮಲ್ಲಿ 1 ತಿಂಗಳು ಜಾತ್ರೆ ಆಯ್ತದೆ. ಮೈಲಾರ ಮಲ್ಲಣ್ಣ ದೇವಸ್ಥಾನ ಅಂದ್ರೆ ಚಟ್ಟಿದಿಂದ ಎಳಮಸಿ ತನಕ 1 ತಿಂಗಳು ಜಾತ್ರೆ ಆಯ್ತದೆ. ಇಲ್ಲಿ ದೇವಸ್ಥಾನ ಅಂಗಡಿಗಳು ಅಂತಂದ್ರೆ ನಮ್ಮ ಒಂದು 30-32 ಅಷ್ಟೇ. ಆ ದೇವಸ್ಥಾನ ಅಂಗಡಿಗಳಾಗ ಭೀ ಮೊದಲು ಹಿಂಗೆ ಒಂದ್ಸಲ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳಿತ್ತು. ಹಿಂಗೆ ಅವರೆಲ್ಲ ಡೂಪ್ಲಿಕೇಟ್ ಭಂಡಾರ ಮಾಡತ್ತಾರೆ, ಎಲ್ಲ ತೆಗೆದು ಬೀಸಾಕಿ ಎಲ್ಲ ಇವರೇ ಗುಡಿ ಕಡೆಯಿಂದ ಮ್ಯಾನೇಜ್ಮೆಂಟ್ ಕಮಿಟಿದವರೇ ಕೊಡ್ತಿರು, ಅವ್ರ ಮೇಲೆ ತೊಗೋತಿರು, ಎಲ್ಲ ಖರೀದಿ ಆಯ್ತಿತ್ತು. ಆಮೇಲೆ ಹಿಂಗೆ ಅವ್ರು ಹೋದ್ಮೇಲೆ ಮತ್ತೆ 2ನೇ ಮ್ಯಾನೇಜ್ಮೆಂಟ್ ಕಮಿಟಿ ಬಂದಮೇಲೆ ಆವಾಗ ಭೀ ಇದ್ದಿಲ್ಲ. ಇವರು ಮೊದಲನೇ ವರ್ಷ ಬಂದಾಗ ಭೀ ಇದ್ದಿಲ್ಲ. ಅವ್ರು ಸ್ವಲ್ಪ ಅಂತೇಳಿ ಹೊರಗಿಂದ ಎಲ್ಲ ಬೇರೆ ಕಡೆಯಿಂದ ಅಂಗಡಿಗಳು ಬರ್ತಾ ಇರ್ತಾವೆ. ಆ ಅಂಗಡಿಗಳು ಬಂದಾಗ ಅವು ಎಲ್ಲ ಮಿಕ್ಸ್ ಮಾಡಿ ಈಗ ನಮಗೆ ಇದ್ರದಾಗ ವರ್ಕೌಟ್ ಆಗಲ್ಲ. ಈಗ ನಮಗೆ ಪ್ಯೂರ್ ಹಳದಿ ನೀವು ತೊಗೋಬೇಕಾಯ್ತು ಅಂದ್ರೆ 200 ಮ್ಯಾಲೆ ಕೊಟ್ಟರೆ ಸಿಗ್ತದೆ. ನಿಮಗೆ 250 ಹಂಗೆ ಕೊಟ್ಟರೆ 1 kg ಸಿಗ್ತದೆ. ಈಗ ಡೂಪ್ಲಿಕೇಟ್ ಅಂದ್ರೆ ಭಕ್ತರು ಎಟ್ಟಕ್ಕೆ ಕೇಳ್ತಾರೆ ಒಟ್ಟಕ್ಕೆ ಅವ್ರು ಕೊಟ್ಟು ಬಿಡ್ತಾರೆ. ಭಕ್ತರು ಭೀ ಇದಕ್ಕೆ 90% ಭಕ್ತರು ಭೀ ಅದಕ್ಕೆ ಸಹಕಾರ ಕೊಡ್ಬಾರ್ದು. ಭಕ್ತರು ಏನು ಅನ್ಬೇಕು, ನೀ ಡೂಪ್ಲಿಕೇಟ್ ಇಟ್ಟಿದಪ್ಪ ನಾನು ನಿನ್ನ ಬಲ್ಲಿ ತಗೊಂಬಲ್ಲ ಅಂತೇಳಿ ಭಕ್ತರ ಬಲ್ಲಿ ಪೈಲ ಹೊಟ್ಟಬೇಕದು. ನಾವು ಮ್ಯಾನೇಜ್ಮೆಂಟ್ ಕಮಿಟಿ ಆಗಲಿ, ನಾವು ಪೂಜಾರಿಗಳಾಗಲಿ, ನಾವು ಎಷ್ಟು ಹೇಳಿದ್ರು ಭೀ ಅವ್ರ ಅಂಗಡಿದವ್ರಿಗೆ ಫೈದಾ ಯಾವ್ದು ಇರ್ತದೆ ಅವ್ರು ಅದು ಕೆಲಸ ಮಾಡ್ತಾರೆ. ಬೆಳಗ್ಗೆಲ್ಲ ಕಾಣಿಸಿದ ಹಾಲಿ ಅಂದ್ರೆ ಯಾರೂ ಒಪ್ಪಲ್ಲ. ಬೆಳ್ಳಗೆಲ್ಲ ಕಾಣಿಸ್ತದೆ ಹಾಲಿಗೆ ಹಾಲಿ ಅನ್ಬೇಕು, ಅದು ಕಲರೇ ಅನ್ಬೇಕು. ಅದ್ರ ಕಡೆಯಿಂದ ಇವ್ರು ಮ್ಯಾನೇಜ್ಮೆಂಟ್ ಕಮಿಟಿದವ್ರು ಎಷ್ಟು ಪ್ರಯತ್ನ ಪಡೋದು, ಅವರೆಲ್ಲ ಕೊಟ್ಟರೆ AC ಕೊಟ್ಟರೆ, ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಎಲ್ಲ ಕರ್ಸಿ ಹೇಳ್ಯಾರ. ಇವ್ರದ್ದು ಏನು ಕೆಲಸ ಮಾಡೋದು, ಇವ್ರು 90% ಪೂರ ಎದುರು ನಿಂತು ಮತ್ತಷ್ಟು ದುಕಾನ್ದವ್ರಿಗೆಲ್ಲ ಕೂಡಿಸಿ ಕರೆದು ಅವ್ರ ದುಕಾನ್ಗೆಲ್ಲ ಹೋಗಿ ಹೇಳ್ಯಾರ. ಇನ್ನು ಅವ್ರಿಗೆ ಯಾವ್ದು ಫಾಯ್ದಾ ಅದ ಅದು ಮಾಡ್ತಾ ಇರ್ತಾರೆ. ಅಲ್ಲ, ಕಮಿಟಿ ಪದಾಧಿಕಾರಿಗಳು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡ್ಬೇಕಲ್ಲ? ಫಾಲೋ ಅಪ್ ಅವರು 1 ಸಲ ಬಿಟ್ಟು 2 ಸಲ ಹೋಗ್ಯಾರ, ನೋಟಿಸ್ ಕೊಟ್ಟಾರ, ಗೌರ್ಮೆಂಟ್ದವ್ರು ಬಂದು ಅವ್ರಿಗೆ ಇನ್ಕ್ವೈರಿ ಮಾಡ್ಯಾರ. ಇಲ್ಲಿ ನೋಡ್ರಿ, ಬಿಸ್ನೆಸ್ ಮಾಡೋ ಮನುಷ್ಯ ಏನು ಮಾಡ್ತಾನೆ, ಬಂದೇಳಿ ಸರಿಯಾಗಿದ್ದೀನಿ ತೋರಿಸ್ತಾನೆ, ಹೋದೇಳಿ ಅವ ಇದ್ದಿಂದೇ ಮಾಡ. ಅದಕ್ಕೆ ಭಕ್ತರೇ 90% ಸಹಕಾರ ಮಾಡ್ಬೇಕು. ಯಾರು ಡೂಪ್ಲಿಕೇಟ್ ಕೊಡ್ತಾನೋ ಅವನಿಗೆ ಹಿಡ್ಕೊಂಡು ಬರ್ಬೇಕು, ಅವನು ಸಾಮಾನ್ಯ ಕೆತ್ತ ಬೀಡಾಗ್ಬೇಕು ಭಕ್ತರು. ಅಲ್ಲ, ಭಕ್ತರೆಲ್ಲ ಶ್ರದ್ಧೆ ಭಕ್ತಿಗೆ ಭಯ ಬೀಳ್ತಾರ, ದೇವ್ರ ಹೆಸರಿಗೆ ಬರ್ತಾರೆ, ಹಿಂಗಂದ್ರೆ ಏನೋ ಹಂಗಂದ್ರೆ ಭಕ್ತರೆಲ್ಲರೂ ಭಯ ಬೀಳ್ತಿದ್ದಾರೆ. ಇವಾಗ ಕಮಿಟಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಭಕ್ತರು ಬರ್ತಿದಾರ. ಈ ಕಲಿಯುಗದಾಗ ಹೇಳ್ಬೇಕಂದ್ರೆ ಭಕ್ತರದ ಶ್ರದ್ಧೆ ಜೊತೆ ನೀವು ಆಟ ಆಡ್ತಿದ್ದೀರಿ ಅಂತ ನಿಮ್ಗೆ ಅನ್ಸಲ್ಲ? ಕಮಿಟಿ ಅವ್ರಿಗೆ ಅನ್ಸಲ್ಲ? ಇಲ್ಲ, ಕಮಿಟಿ ಅವ್ರದ್ದು, ಇಲ್ಲಿನ ಪೂಜಾರಿಗಳದು, ಇಲ್ಲಿನ ಮ್ಯಾನೇಜ್ಮೆಂಟ್ದಾಗಲಿ ಅಥವಾ ತಹಸೀಲ್ದಾರ್ ಆಗಲಿ, AC ಆಗಲಿ, ಇವ್ರದ್ದು ಯಾರ್ದು ಇಲ್ಲ. ಇದ್ರಾಗ ಏನು ಆಟ ಆಡತ್ತಾರ ಯಾರು ಅಂದ್ರೆ, ಡೂಪ್ಲಿಕೇಟ್ ಯಾರು ಮಾಡಿ ರೊಕ್ಕ ಮಾಡ್ಕೊಳತ್ತಾರ ಅವ್ರು ಆಟ ಆಡ್ಸ್ಕೊಳ್ತಾರ ಅಷ್ಟೇ. ಮುಂದೆ ಎಲ್ಲರೂ ಗೊತ್ತವ್ರ. ಜಾತ್ರೆದಾಗ ಬೇರೆ ಕಡೆಯಿಂದ ಎಲ್ಲ ಬರ್ತಾವಮ್ಮ ಅಂಗಡಿಯಲ್ಲಿ. ಒಂದೇ ಕಡೆಯಿಂದ ನಮ್ಮನೆ ಇಲ್ಲೇ 16-18 ಇದ್ದಿನವರೇ ಅಂತಿಲ್ಲ, ಬೇರೆ ಕಡೆಯಿಂದ ನಾನಾ ಭಾಗದಿಂದ ಬರ್ತಾವ. 100 ಅಂಗಡಿಗಳು ಬರ್ತಾವ.
ಆ ಟೈಮಿಗೆ ಹಿಂಗಾಗಿ ಗದ್ದಲಾಗಿ ಹೋಗಿ ಇದು ಒಂದು 2 ತಿಂಗಳ ತನಕ ಹಿಂಗೆ ನಡೀತು. ಮತ್ತೆ 2 ತಿಂಗಳ ಬಾದ್ ನಾವು ಹೋಗಿ ಟೈಟ್ ಮಾಡ್ತಿಕ್ಕೆ ಮತ್ತೆ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ನೀವು ಪ್ರೆಷರ್ ಮಾಡಿದಾಗ ಅಷ್ಟೇ ಸ್ವಲ್ಪ ಕಮ್ಮಿ ಇದ್ದಿದ್ದಂಗೆ ಮತ್ತೆ ಇದ್ದಂಗೆ ಯಾವುದೇ ಬದಲಾವಣೆ ಆಗಲ್ಲ. ಬದಲಾವಣೆ ಮಂದಿ ಬೇರೆ ಜನ ಸೇರಿದ್ರೆ ಜಾಸ್ತಿ ಮಾಡಿಬಿಡ್ತಾರ. ಜನ ಕಮ್ಮಿ ಇದ್ರೆ ಅದು ಕಾಣಿಸ್ತದ ಅಂತ ಹೇಳಿ ಮುಚ್ಚಿಟ್ಬಿಡ್ತಾರ. ಆಯ್ತು, ಮತ್ತೆ ನೀವು ಟ್ರಸ್ಟ್ನವರೇ ಹಳದಿ ಕೊಡ್ಬೋದಲ್ಲ ಹೊರಗಿನವ್ರಿಗೆ? ಇಲ್ಲ ಕೊಟ್ಟಿವಿ ನೋಡ್ಯಾರ ಇವರೆಲ್ಲ. ಅವ್ರು ಖರೀದಿ ಮಾಡಲ್ಲ, ಟ್ರಸ್ಟ್ದವ್ರು ಹಚ್ಚಿ ಕೊಡ್ತಾರ. ನಮ್ಗೆ ಜಾಸ್ತಿ ರೇಟ್ ಮಾರ್ಕೆಟ್ ರೇಟ್ ಏಟದ ಅದಕ್ಕೆ 5 ರೂಪಾಯಿ ಕಮ್ಮಿದಿಂದ ಟ್ರಸ್ಟ್ದವ್ರೇ ಕೊಟ್ಟರೆ ಮೊದಲು. ಈಗ ಅದು ಡೂಪ್ಲಿಕೇಟು ಸೇಮ್ ಕಲರ್ ಮಾಡಿ ಅದೇ ಪ್ಯೂರ್ ಹಳದಿ ಅಂತೇಳಿ ಬಂದು ಅದೇ ಅವ್ರು ಹೊರಗಿನ ತಗೊಂಬಂದೇ ಅವ್ರಿಗೆ ಕಾಯಿಸ್ಬಿಟ್ಟು. ಈಗ ಅವ್ರಿಗೆ ದುಕಾನ್ ನಾವು ಕೊಟ್ಟಿಂದ ನೀನು ನಮ್ಮಲ್ಲೇ ತಪ್ಪ ಅಂತೇಳಿ ಪ್ರೆಷರ್ ಹಾಕ್ಲಿಕ್ಕೆ ಬರಲ್ಲ. ಅದು ಇಲ್ಲ ಕೆಲವೊಬ್ರು ಕೇಳ್ತಾರೆ, ಕೇಳಲ್ಲ ಅಂತಿಲ್ಲ. ಪಾಪ ಎಲ್ಲರೂ ಕೇಳ್ಯಾರ, ಅಷ್ಟು ದುಕಾನ್ದವ್ರೆಲ್ಲ. ಇದೇನು ನಮ್ಮ ಜಾತ್ರೆ ಬಂದದ್ ನೋಡ್ರಿ. ಜಾತ್ರೆ ಬಂದಾಗ ಅವರು ಎಲ್ಲ ಕಲ್ತಿ ಒಂದ್ಸಲ ಡಿಸ್ಪ್ಯೂಟ್ ಆದಂಗೆ ಆಗ್ಯದ. ಟೋಟಲಿ ಮೇಲ್ ಅಧಿಕಾರಿಗಳು ಇಟ್ಕೊಂಡು ಶಾಪ್ದವ್ರು ಎಲ್ಲಾನು ಇನ್ವಾಲ್ವ್ ಆಗಿ ಇದೇ ಮಾಡ್ಕೊಂಡು ಬಂದಾರ. ಇಲ್ಲ ಮೇಲ್ ಅಧಿಕಾರಿ ಗಮನಕ್ಕೂ ಬಂದದ್ರಿ. ಬಂದಾಗ ಕ್ರಮ ಕೈಗೊಳ್ಳತಿಲ್ಲ ಇದ್ರ ಅರ್ಥ ಇಲ್ಲ ನೋಡ್ರಿ ಅಮ್ಮ. ನಮ್ಮ 18 ಅಂಗಡಿ ನಾವು 18 ಅಂಗಡಿಗಳಿಗೆ ಇವ್ರು ಟೆಂಡರ್ ಕೊಟ್ಟಿನ ಅಂಗಡಿಗಳಿಗೆ ಹೇಳ್ಬೋದು. ಜಾತ್ರೆದಾಗ 100 ಅಂಗಡಿ ಬರ್ತಾವ. ಈ 100 ಅಂಗಡಿಗಳು ಅವ್ರು ಮಾರಿ ಬಿಟ್ಟು ಓಡ್ಬಿಡ್ತಾರೆ. ಈಗ ಸಿಗ್ತಾರೆ ಯಾರಿಲ್ಲಿ? ಆಯ್ತು, ಜಾತ್ರೆ ಬಿಟ್ಕೊಡ್ರಿ. ಟೆಂಡರ್ ಕೊಟ್ಟಿದ್ದ ಅಂಗಡಿಗಳಾಗಿ ನಮಗೆ ಡೂಪ್ಲಿಕೇಟ್ ಹಳದಿ ಈಗ ಅವ್ರು ಇಡಲೇ ನಾವು ನೋಡ್ರಿ, ನಾನು ಮೀಡಿಯಾ ಸರಿ ನಿಮ್ಮ ಸರಿನೇ ಹೋಯ್ತು. ಅವರೇ ಹೇಳ್ತಾರೆ ಏನಂತ ಅಂದ್ರೆ ಕೈಲಿ ನೋಡಿ ಸರ್, ಕಮ್ ರೇಟ್ ಅಂದ್ರೆ ಈಟದ, ಹೆಚ್ಚಿಗೆ ರೇಟ್ ಅಂದ್ರೆ ಇದು 250. ಇದು ಡೂಪ್ಲಿಕೇಟ್ ಅದ. ಇದ್ರಾಗ 100ಕ್ಕೆ 100 ಸತ್ಯ ಅದ, ಸುಳ್ಳಿಲ್ಲ. ಪ್ರತಿಯೊಬ್ಬರು ಎಲ್ಲ ಡೂಪ್ಲಿಕೇಟ್ ಮಾಡತ್ತಾರ ಜಾತ್ರೆದಾಗ ಅಂತೇಳಿ ಇನ್ವಾಲ್ವ್ ಆಗಿ. ಆಮೇಲೆ ಇದಕ್ಕೆ ನಂದು 90% 100ಕ್ಕೆ 100% ದೇವ್ರಿಗೆ ಮತ್ತೊಂದು ಭೀ ಬೇಡ್ಕೊತೆ ನಾನು. ಪ್ರತಿಯೊಬ್ಬರು ದುಕಾನ್ದವ್ರು ಹಿಡಿದು ಬಂದಿನ ಭಕ್ತರು ಹಿಡಿದು ಪ್ರತಿಯೊಬ್ಬರು ಸಹಕಾರ ಕೊಟ್ರೆ ಇದಕ್ಕೆ ಕಿತ್ತು ಹಾಕಲಕ್ಕೆ ಪ್ರಯತ್ನ ಮಲ್ಲಕ್ಕೆ ಶಕ್ತಿ ಕೊಡ್ತಾರೆ. ನಾವು ಅಧ್ಯಕ್ಷರೊಬ್ಬರೇ ಹೇಳಿ ಅಂತೇಳಿ ನಾವು ಕುಂತರೂ ಆಗಲ್ಲ, ಪೂಜಾರಿ ಒಬ್ಬರೇ ಹೇಳಿ ಅಂತ ನಾವು ಕುಂತರೂ ಆಗಲ್ಲ, ಮೀಡಿಯಾದವ್ರು ಒಬ್ಬರೇ ಹೇಳಿ ಅಂತ ನಾವು ಕುಂತರೂ ಆಗಲ್ಲ, ಆಮೇಲೆ AC ಸಾಬ್ರೇ ಹೇಳಿ ಅಂತ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬರು ಭಕ್ತರ ಸಹಕಾರ ಹೆಚ್ಚಿಗೆ ಕೊಡ್ಬೇಕು. ಭಕ್ತರು ನೋಡ್ರಿ ಎಲ್ಲರ ಸ್ವಲ್ಪ ಏನಾರ ಹೆಚ್ಚ ಕಮ್ಮ ಆದರೆ ಎಲ್ಲರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅವರು. ಇಂಥವ್ರಿಗೆಲ್ಲ ಭಕ್ತರು ಅವರಿಗೆ ಟೈಟ್ ಮಾಡ್ಬೇಕು. ಯಾರು ಅಂಗಡಿ ಇಟ್ಕೊಂಡು ಕುಂತಾರೆ, ಯಾರದೇ ಇರಲಿ, ಗುಡಿದಿರಲಿ ಅಥವಾ ಹೊರಗಿಂದಿರಲಿ, ಆ ಭಕ್ತರು ಅವ್ರಿಗೆ ಸಹಕಾರ ಟೈಟ್ ಮಾಡಿದ್ರು ಅಂದ್ರೆ ಅದು ತಾನೇ ಹೋಗ್ಬಿಡ್ತು. ಭಕ್ತರಿಗೆ ಶಕ್ತಿ ಕೊಡ್ಲಿ ದೇವ್ರು ಮಲಯ. ಅಂದ್ರೆ ನೀವು ಅವರಲ್ಲಿ ಹೇಳೋದಂದ್ರೆ ಭಕ್ತರಿಗೆ ಶಕ್ತಿ ಕೊಡ್ಬೇಕು, ಭಕ್ತರ ಆಕ್ಷನ್ ತಗೋಬೇಕು, ಭಕ್ತರೇ ಹೇಳ್ಬೇಕು ಕಿತ್ತೋಗಿರಿ ಇದನ್ನ ಅಂತ. ಭಕ್ತರಿಗೆ ಹೇಳ್ಬೇಕು. ನಾವು ಇದ್ದಿನ ಮ್ಯಾನೇಜ್ಮೆಂಟ್ ಕಮಿಟಿದವ್ರು ಪ್ರಯತ್ನ ಪಡಬೇಕು, ನಾವು ಇದ್ದಿನ AC ತಹಸೀಲ್ದಾರ್ ಎಲ್ಲರೂ ಪ್ರಯತ್ನ ಪಡಬೇಕು. ಅಲ್ಲ ಸರ್, ನಿಮ್ಮ ಮೈಲಾರ ಟೆಂಪಲ್ ಅಲ್ಲಿ ಬಂದು ನೋಡಿದ್ವಿ ನಾವು, ಎಲ್ಲಾನು ಡೂಪ್ಲಿಕೇಟ್ ಹೇಳ್ದೆ. ಇದು ಜನರ ಸ್ಕಿನ್ನಿಗೆ ಅಲರ್ಜಿ ಆಗ್ತದ, ಹೆಲ್ತ್ ಇಶ್ಯೂಸ್ ಆಗ್ತವ, ಸತತವಾಗಿ ಹಿಂಗೆ ನಡ್ಕೊಂಡು ಹೊಂಟದ. ಯಾಕೆ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳತಿಲ್ಲ? ಈಗ ಮೊದಲು ಅವರಿಗೆ ಆಲ್ರೆಡಿ ಏನೋ ನೋಟಿಸ್ ಕೊಟ್ಟಿದ್ದೇವೆ, ಒಂದು DHO ಲೆಟರ್ ಕೊಟ್ಟಿದ್ದೆವು, ರಿಸೈನ್ ನಿಮಗೆ ಲೆಟರ್ನೂ ಕೊಡ್ತೀವಿ. ಮತ್ತೇನಾದ್ರೂ ಅವ್ರಿಗೆ ಖುದ್ದು ಏನಂದ್ರೆ ತಹಸೀಲ್ದಾರ್ ನಾವು ಒಂದು ಸಲ AC ಕೂಡ ಬಂದಿದ್ದರು, ಬಸವ ಕಲ್ಯಾಣ AC, ಎಲ್ಲರೂ ಹೋಗಿ ಹೇಳಿ ಬಂದಿದ್ದು ನೀರು ಹಾಕಿ ಟೆಸ್ಟ್ ಮಾಡಿ ನೋಡಿದೆವು, ಅವನ ಕಾರ್ ಬಂತು, ಡೂಪ್ಲಿಕೇಟ್ ಅದು ಮಾರಬೇಡ್ರಿ, ಇಲ್ಲಾಂದ್ರೆ ನಾವು ಎತ್ಕೊಂಡು ಹೋಗ್ತೀವಿ ನೋಡ್ರಿ ಅಂತ ಹೇಳಿದೆವು. ಹೇಳಿದ್ರು ಅವ್ರು ಕೇಳಬೇಡಿ. ಆಲ್ರೆಡಿ ಹೇಳಿದ್ವಿ. ಈಗ ಒಂದು 2 ವರ್ಷ ಹಿಂಗೆ ನೋಡ್ತಾರೆ. ಮೊದಲು ಜರ ಸರಿ ಇತ್ತು, ಇಷ್ಟು ಮತ್ತೆ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಈಗ ಹೇಳ್ತಾ ಇದ್ದೀವಿ ಅಂದ್ರೆ ಕೇಳಕ್ ರೆಡಿ ಇಲ್ಲ. ತಂದಿದ್ದಾರೆ. ಅವ್ರನ್ನೂ ಕೂಡ ನೀವು ಇರಲಿಲ್ಲ, ಮತ್ತೊಂದ್ಸಲ ಬಂದ್ರೆ ನಿಮ್ಗೆ ಇದನ್ನೇ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೇಳಿದ್ರು ಕೂಡ ಇದಾಗಿಲ್ಲ. ಮತ್ತು ಅದಕ್ಕೆ ಟೆಸ್ಟ್ ಕಳಿಸ್ರಿ ಅಂತಂದ್ರೆ ಮತ್ತು DHOಗೂ ಲೆಟರ್ ಕೊಟ್ಟಿದ್ದೆವು. ಆಲ್ರೆಡಿ DHO ಏನಂದ್ರೆ ಒಂದ್ಸಲ ಬಂದು ಹೋಗಿದ್ದಾರೆ, ಟೆಸ್ಟಿಗೆ ಹೋಗ್ತಾರೆ. ಅದು ಬಂದು ಕರೆ ಅವ್ರಿಗೆ ಕೇರ್ ಮಾಡ್ತಾ ಇಲ್ಲ, ಕೇರ್ ಮಾಡಿಲ್ಲ ಅಂತ ಅನಿಸ್ತಾರೆ. ಈಗ ಆಲ್ರೆಡಿ ಅದೇ ಮಾಡ್ಲತ್ತಾರಲ್ಲ. ಒಂದ್ ವೇಳೆ ಮಾಡ್ತೀರಂದ್ರೆ ಜರ ಆ್ಯಕ್ಷನ್ ತೊಗೋತೀರಂದ್ರೆ ಒಂದ್ಸಲ ಬಂದು ಆ್ಯಕ್ಷನ್ ತೊಗೊಂಡ್ರೆ ಆಟೋಮೆಟಿಕ್ ಮತ್ತೊಂದು ಮಾರೇವಲ್ಲ. ಒಂದ್ಸಲ ಹೋಯ್ದ ತುಂಬ್ಕೊಂಡು ಹೋದ್ರೆ ಅವ್ರಿಗೆ ಏನಾರ ದಂಡ ಹಾಕಿದ್ರೆ ಆಟೋಮೆಟಿಕ್ ಮುಂದೆ ಒಟ್ಟು ಮಾರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಚ್ಚರಿಕೆ ಕೊಟ್ಟಿದ್ದೀವಿ. ಅವ್ರ ಅಂತಾರಲ್ಲ, ನಾವು ಇಲ್ರಿ ಜರ ಚಲೋ ಬಂಡ ತಂದು ಮಾರ್ಲತ್ತೀವಿ, ಅವ್ರು ಡೂಪ್ಲಿಕೇಟ್ ಇಲ್ಲ ಅಂಬುದು. ಏನು ಡೂಪ್ಲಿಕೇಟ್ ಪೂರ್ತಿ ಅದ, ಅದು ಎತ್ಕೊಂಡು ಹೋಗ್ಲತ್ತಾರೆ. ನಾವು ಈಗ ಅದು 3 ವರ್ಷ ಟೆಂಡರ್ ಆಗಿದೆ. ಮೊದಲೇ 3 ವರ್ಷ ಕೆಳಗಡೆ ನಾವು ಇದಕ್ಕಿಂತ ಮೊದಲು ಟೆಂಡರ್ ಆಗಿನ ಮೇಕಿಗೆ ಅದು 3 ವರ್ಷ ತನಕ ನಾವು ಏನೂ ಮಾಡೋಕ್ಕೆ ಬರಲ್ಲ, ಮಾರ್ಸ್ತಕ್ಕ. ಆ ಉದ್ದೇಶದಿಂದ ನಮಗೂ ಕೇಳ್ತಾ ಇಲ್ಲ. ಟೆಂಡರ್ ಇಲ್ಲ, ಇಲ್ಲಿ ಕಮಿಟಿ ವತಿಯಿಂದ ಮೊದಲು ಹಳೆಯ ಕಮಿಟಿದವ್ರು ಮಾಡಿದ್ದಾರೆ. AC ಇದ್ರು, ಅವಾಗ ಕಮಿಟಿ ಇರಲಿಲ್ಲ, AC ತಹಸೀಲ್ದಾರ್ ಇದ್ರು, AC ತಹಸೀಲ್ದಾರ್ ಮಾಡಿದ್ದಾರೆ.
ಟೆಂಡರ್ ವಾಪಸ್ ತಗೋಬೋದಲ್ಲ. ಇವಾಗ ಕೆಲಸ ಅವ್ರು ತಪ್ಪು ಮಾಡ್ಲತ್ತಾರ ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದಲ್ಲ. ವಾಪಸ್ ತಗೋದು ಈಗ ಒಂದು 5-6 ತಿಂಗಳು, ಇನ್ನೊಂದು 3 ತಿಂಗಳು ಮಾರ್ಚ್ ಕ್ಯಾನ್ಸಲ್ ಆಗುತ್ತೆ. ಈಗ ಅಷ್ಟು ಸಲ ಎಲ್ಲಿ ಕಿರಿಕಿರಿ ಮಾಡ್ಕೊಂಬರಿ ಅಂತ ಹಿಂಗೆಲ್ಲ ಆಗಿದೆ. ಅಂದ್ರೆ ತಮ್ಮ ಗಮನಕ್ಕೆ ಇದ್ರೆ ನೀವು ಸೈಲೆಂಟ್ ಆಗ್ಬಿಟ್ರೆ ಬಟ್ ಅವ್ರು ಕ್ರಮ ಕೈಗೊಳ್ಳತ್ತಿಲ್ಲ. ಅವ್ರಿಗೆ ಯಾಕಲತ್ರಿ ಮತ್ತೆ ಎಸಿಗೂ ಕೊಟ್ಟಿದ್ದೆವು ಮತ್ತು ಎಸಿಗೂ ಕೊಟ್ಟಿದ್ದೆವು ಹಿಂಗೆ ಮಾಡತ್ತಾರ ಅಂತೇಳಿ ಇದು ಡೂಪ್ಲಿಕೇಟ್ ಅದಂತೇಳಿ ಕೊಟ್ಟಿದ್ದೆವು. ಅವ್ರ ಆ್ಯಕ್ಷನ್ ಸ್ವಲ್ಪ ಅವ್ರು ಇದ್ರೆ ಇದಾಗ್ತದೆ. ಅಂದ್ರೆ ನೀವು ಕಂಪ್ಲೇಂಟ್ ಮಾಡಿದ ಎಲ್ಲ ಪ್ರತಿ ನಿಮ್ಮ ಹತ್ರ ಅದಾವ? ಹಾಂ ಇದೆ ಕಂಪ್ಲೇಂಟ್ ತಗೊಳ್ರ ಇದು ಡೂಪ್ಲಿಕೇಟ್ ಅದಂತೇಳಿ ಕೊಟ್ಟಿದ್ದೆ DHL ಅದು ಇದ್ದಾವೆ ಅಂತೇಳಿ ಕೊಡ್ತಾರೆ. ಸರಿ.